ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ಪಟ್ಟಣದಲ್ಲಿ ವರದಕ್ಷಿಣೆಯ ಕಿರುಕುಳದಿಂದ ಮಹಿಳೆಯ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ಮಹಿಳೆಯ ಸಂಬಂಧಿಕರಿಂದ ಶಿಗ್ಗಾವಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದ ಘಟನೆ ಶನಿವಾರ ಜರುಗಿದೆ. ಮೃತಪಟ್ಟ ಮಹಿಳೆ ಸುನೀತಾ ಅಂತ ತಿಳಿದು ಬಂದಿದ್ದು, ಮೃತಳ ಪೋಷಕರಿಂದ ಠಾಣೆ ಮುಂದೆ ಪ್ರೊಟೆಸ್ಟ್ ನಡೆದಿದೆ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ ಗಂಭೀರವಾಗಿ ಆರೋಪ ಮಾಡಲಾಗಿದೆ. 9 ತಿಂಗಳುಗಳ ಹಿಂದಷ್ಟೇ ಮೃತ ಸುನೀತಾಳ ಮದುವೆಯಾಗಿತ್ತು. ದಾವಣಗೆರೆ ಜಿಲ್ಲೆ ಹರಿಹರಪಟ್ಟಣ ಮೂಲದ ಮೃತ ಸುನೀತಾ ಶಿಗ್ಗಾವಿಯ ಗಿರೀಶ್ ಎಂಬಾತನ ಜೊತೆ ಮದುವೆಯಾಗಿದ್ದು 2 ತಿಂಗಳು ಗರ್ಭಿಣಿ ಕೂಡ ಆಗಿದ್ದು, ಮೃತ ಸುನೀತಾ ಬೆಳಗಿನ ಜಾವ ಏಕಾಏಕಿ ಗಂಡನ ಮನೆಯಲ್ಲೇ ಶವವಾಗಿ ಪತ್ತೆಯಾಗಿದ್ದಾಳೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಆಸ್ಪತ್ರೆಗೆ ತರಲಾಗಿದೆ. ಇದರಿಂದ ಅನುಮಾನಗೊಂಡ ಕೊಲೆ ಅಂತೇಳ್ತಿರೋ ಪೋಷಕರು ಮದುವೆಯಾದ ಬಳಿಕವೂ ಕೂಡ ಸುನೀತಾಳಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ರಂತೆ. 2-3 ಸಲ ರಾಜ್ಯ ಪಂಚಾಯತ್ ಕೂಡ ಮಾಡಿದ್ದ ಸುನೀತಾ ಪೋಷಕರು ಈ ಹಿನ್ನೆಲೆ ಇದು ಕೊಲೆ ಅಂತೇಳಿ ಸುನೀತಾ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಎಷ್ಟು ಗಂಟೆಗೆ ಅವರು ತೊಗೊಂಬಂದಾರಿಲ್ಲ ಹಾಸ್ಪಿಟ್ಲಿಗೆ? ನಿಮ್ಮ ಬೆಳಗ್ಗೆ 7 ಗಂಟೆಗಳ ಯಾರು ಮಾಡಿದ್ರು ನಿಮಗೆ ಫೋನ್? ಅವ್ರ ಒಟ್ಟು ನೀವು ಫೋನೇ ಮಾತಾಡಲ್ಲ. ಮದುವೆಗೆ 8 ತಿಂಗಳದಾಗ ಎಂಟು ತಿಂಗಳದಾಗ ನೀವೆಷ್ಟದ ಬಂದೋಗಿರಿ ಇಲ್ಲಿಗೆ? ಯಾವಾಗ ನೋವು ಹೇಳ್ಕೊಂಡಿದ್ರನ್ರಿ ಅವ್ರು ನಿಮ್ಮ? ಬಿಡಂಗಲ್ಲ ಮಾತ್ರ ಏನ್ ಹೇಳ್ತ ಸರ್, ಹುಡುಗಿ ಬಿಡಂಗ ಹುಡುಗಿ ನಡಿವಳಕ ಮಾತಾಡ್ಸ್ಕೊಡ್ತಾ ಇದ್ದಿಲ್ಲ. ಒಂದ್ಸಲ ಹೇಳಿದ್ಲು ಸರ್, ಬಹಳ ಹಿಂಸೆ ಅಂತವ ಸಡವ ಹಿಂಸೆ ನೆಂಬಿನವ ನನಗೆ ಅಂತವ ಉಣ್ಣಕ ನೆಂಬಿಲ್ಲ ಅದಕ್ಕಲ್ಲ ಒಟ್ಟು ಎಷ್ಟು ಜನ ಮಕ್ಕಳು ರೀ ನಿಮಗೆ? 7 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು. ಹರಿಹರ ಅಂದ್ರೆ ಶಿಗ್ಗಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.